ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಯುಎಸ್ ಕ್ರಿಯೇಷನ್. ಇವಾಗ ನಾನಿಲ್ಲಿ 6 ಎಳೆ ದಾರನ ಗಂಟಾಕಿ ಇಟ್ಕೊಂಡಿದ್ದೀನಿ. ಇವಾಗ 10 ನಂಬರ್ ನಿಡಲ್ ತೊಗೊಂಡಿದ್ದೀನಿ. ಇವಾಗ ಕ್ರೋಶಾದಲ್ಲಿ ಸಿಂಪಲ್ಲಾಗಿ ಒಂದು ಡಿಸೈನ್ ನೋಡುವ. ಇವಾಗ ನಾನು ಸ್ಟಾರ್ಟಿಂಗ್ ಇಲ್ಲಿ 2 ಸರಿ ಬಟ್ಟೆಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಈ ಥರ ಬಟ್ಟೆಗೆ 2 ಸರಿ ಲಾಕ್ ಮಾಡಿಕೊಂಡು 2 ಚೈನ್ ಮಾಡ್ಕೊತಾ ಇದ್ದೀನಿ. ಚೈನ್ ಮಾಡಿಕೊಂಡು ನೀಡಲ್ ಮೇಲೆ 1 ಟೈಮ್ ದಾರ ತಗೊಂಡು ಬಟ್ಟೆಗೆ ಇನ್ಸರ್ಟ್ ಮಾಡಿ ಮತ್ತೆ ದಾರನ ತಗೊಂಡು ಈ ಕಡೆ ನೀಡಲ್ ಮೇಲೆ 1 ಟೈಮ್ ದಾರ ತಗೊಂಡು 2ರಲ್ಲಿ 1 ಮಾಡ್ಕೋಬೇಕು, ಮತ್ತೆ 2ರಲ್ಲಿ 1 ಮಾಡ್ಕೋಬೇಕು. ಅಂದರೆ ಡಬಲ್ ಕ್ರೋಶ ಆಯಿತು. ಇದೇ ಥರ ಡಬಲ್ ಕ್ರೋಶ ಮಾಡ್ಕೋಬೇಕು. ಎರಡರಲ್ಲಿ 1 ಮಾಡ್ಕೋಬೇಕು. ನೀಡಲ್ ಮೇಲೆ 1 ಟೈಮ್ ದಾರ ತಗೊಂಡು ಬಟ್ಟೆಗೆ ಪುನಃ ಇನ್ಸರ್ಟ್ ಮಾಡಿ ಆ ಕಡೆ ತಂದು ಮತ್ತೆ 2ರಲ್ಲಿ 1, 2ರಲ್ಲಿ 1 ಈ ಥರ ಇದೇ ಥರ ಡಬಲ್ ಕ್ರೋಶ ಮಾಡ್ಕೋಬೇಕು. ಇವಾಗ 4 ಡಬಲ್ ಕ್ರೋಶ ಮತ್ತು 2 ಚೈನ್ ಇರೋದು ಸೇರಿ 5 ಆಯಿತು. ಇವಾಗ ನಾನಿಲ್ಲಿ 3 ಚೈನ್ ಹಾಕ್ಕೊತಾ ಇದ್ದೀನಿ. ಈ ಥರ 3 ಚೈನ್ ಹಾಕ್ಕೊಂಡು ಇದು ಕುಚ್ಚ ಹಾಕೋಕ್ಕೆ ಮತ್ತು ನೀಡಲ್ ಮೇಲೆ ದಾರ ತಗೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಇವಾಗ ಇದರಿಂದನೇ ಡಬಲ್ ಕ್ರೋಶ ಮಾಡ್ಕೊತಾ ಇದ್ದೀನಿ. 2ರಲ್ಲಿ 1, 2ರಲ್ಲಿ 1 ಈ ಥರ ಮಾಡಿಕೊಂಡು ಮತ್ತೆ ನೀಡಲ್ ಮೇಲೆ ದಾರ ತಗೊಂಡು ಬಟ್ಟೆಗೆ ಇನ್ಸರ್ಟ್ ಮಾಡಿ 2ರಲ್ಲಿ 1, 2ರಲ್ಲಿ 1 ಈ ಥರ ನಾನು 5 ಕಂಬನ ಮಾಡ್ಕೊಂಡು ಹೋಗ್ತೀನಿ. ಈ ಥರ ಡಬಲ್ ಕ್ರೋಶನ ಮಾಡ್ಕೋಬೇಕು. 2ರಲ್ಲಿ 1 ಮಾಡ್ಕೊಳ್ಳೋದು, 2ರಲ್ಲಿ 1 ಮಾಡ್ಕೊಳ್ಳೋದು. ಈ ಥರ ಸಿಂಪಲ್ ಆಗಿರೋದನ್ನು ಫಸ್ಟ್ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು. ಆವಾಗ ಬ್ರೈಡಲ್ ಡಿಸೈನ್ನ ಹಾಕ್ಬೋದು. ಈ ಥರ 5 ಕಂಬ ಆದಮೇಲೆ ಇವಾಗ ಒಂದು ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ದಾರನ ಸ್ವಲ್ಪ ಮೇಲೆ ಮಾಡಿ ಸ್ವಲ್ಪ ದೊಡ್ಡ ಬೀಡ್ಸ್ನ ತಗೊತಾ ಇದ್ದೀನಿ. ನೀವಿಲ್ಲಿ ರೌಂಡ್ ಬೀಡ್ಸನ್ನು ಉಪಯೋಗಿಸ್ಕೋಬೋದು. ನಾನಿಲ್ಲಿ ಈ ಥರ ಫ್ಲವರ್ ಬೀಡ್ಸ್ನ ಉಪಯೋಗಿಸಿದ್ದೀನಿ. ನೀವು ಸರ್ಕಲ್ ಆಗಿರೋ ಸ್ವಲ್ಪ ದೊಡ್ಡದಾಗಿರೋ ರೌಂಡ್ ಬೀಡ್ಸ್ನ ಉಪಯೋಗಿಸ್ಕೋಬೋದು. ಈ ಥರ ತಗೊಂಡು ಫಸ್ಟು ಬೀಡ್ ಲಾಕ್ ಮಾಡ್ಕೊತಾ ಇದ್ದೀನಿ. ಬೀಡ್ ಲಾಕ್ ಮಾಡಿ ಅದು ನಿಡಲ್ ಮೇಲೆ ದಾರ ತಗೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಅಲ್ಲಿಗೆ ಇನ್ಸರ್ಟ್ ಮಾಡಿ ಇವಾಗ 2ರಲ್ಲಿ 1, 2ರಲ್ಲಿ 1 ಸೊ ಡಬಲ್ ಕ್ರೋಶನ ಮಾಡ್ಕೋಬೇಕು. ಈ ಥರ ನೆಕ್ಸ್ಟ್ ನೀಡಲ್ ಮೇಲೆ ದಾರ ತಗೊಂಡು ಇದೇ ಥರ 2ರಲ್ಲಿ 1, 2ರಲ್ಲಿ 1 ಡಬಲ್ ಕ್ರೋಶನ ಮಾಡ್ಕೋಬೇಕು. ನಾನಿಲ್ಲಿ ಒಂದು ಕುಚ್ಚ, ಒಂದು ಬೀಡ್ಸು, ಒಂದು ಕುಚ್ಚ, ಒಂದು ಬೀಡ್ಸು ಆ ಥರ ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಫಾಸ್ಟಾಗಿ ಮಾಡಿದ್ದೀನಿ, ಫಾಸ್ಟಾಗಿ ತೋರಿಸಿದ್ದೀನಿ. ಇಲ್ಲಿ ಈ ಥರ ಮಾಡಿಕೊಂಡು ಇದು ಹೈಟು ಒಂದೇ ಥರ ಇರಲಿ, ಆವಾಗ ಚೆನ್ನಾಗಿ ಕಾಣಿಸುತ್ತೆ. ಒಂದು ಮೇಲೆ ಒಂದು ಕೆಳಗೆ ಅಂದರೆ ಅಷ್ಟು ನೀಟಾಗಿ ಬರಲ್ಲ. ನಾನಿಲ್ಲಿ ಇವಾಗ ಕುಚ್ಚ ಹಾಕೋಕ್ಕೆ 3 ಚೈನನ್ನು ಹಾಕ್ಕೊಂಡು ನಿಡಲ್ ಮೇಲೆ ದಾರ ತಗೊಂಡು ಈ ಥರ ನಿಡಲ್ ಮೇಲೆ ದಾರ ತಗೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ದಾರನ ತಗೊಂಡು 2ರಲ್ಲಿ 1, 2ರಲ್ಲಿ 1 ಈ ಥರ ಡಬಲ್ ಕ್ರೋಶನ ಮಾಡ್ಕೊತೀನಿ. ನೀವು ಈ ಡಿಸೈನ್ನ ಬೇರೆಯವರಿಗೆ ಮಾಡಿಕೊಡ್ತೀನಂದರೆ ಒಂದು 300ರಿಂದ 350 ರೂಪಾಯಿ ತಗೋಬೋದು.
ನೀಟಾಗಿ ಬಂದಮೇಲೆ ಫಿನಿಶಿಂಗ್ ಚೆನ್ನಾಗಿರಬೇಕು. ಈ ಥರ ಮಾಡಿಕೊಂಡು ಮತ್ತೆ ಇಲ್ಲಿ ಒಂದು ಬೀಡನ್ನ ಆ್ಯಡ್ ಮಾಡ್ಕೊತೀನಿ. ಈ ಥರ ಬೀಡನ್ನ ಆ್ಯಡ್ ಮಾಡ್ಕೊಂಡ ತಕ್ಷಣ ಡಬಲ್ ಕ್ರೋಶ ಹಾಕ್ಕೋಬೇಕು. ಇವಾಗ ಮತ್ತೆ ಡಬಲ್ ಕ್ರೋಶನ ಹಾಕ್ಕೊತೀನಿ. 5 ಡಬಲ್ ಕ್ರೋಶ, 3 ಚೈನು, ಮತ್ತು 5 ಡಬಲ್ ಕ್ರೋಶ, ಮತ್ತು ಒಂದು ಬೀಡ್ಸು ಇದೇ ಥರ ಹಾಕ್ಕೊಂಡು ಇದೇ ಥರ ಕ್ರೋಶದಲ್ಲಿ ನಿಮಗೆ ಸಿಂಪಲ್ಲಾಗಿ ಒಂದು ಡಿಸೈನ್ ಮಾಡ್ಕೋಬೇಕು ಅಂದರೆ ಈ ಥರ ಈಸಿಯಾಗಿ ಮಾಡ್ಕೋಬೋದು. ಇವಾಗ ನಾನಿಲ್ಲಿ ಕುಚ್ಚ ಹಾಕೋಕ್ಕೆ ಮತ್ತೆ 3 ಚೈನ್ ಹಾಕಿ ನಿಡಲ್ ಮೇಲೆ ದಾರ ತಗೊಂಡು ಲಾಕ್ ಮಾಡ್ಕೊತಾ ಇದ್ದೀನಿ. ಅಂದರೆ ನಿಡಲ್ ಹಾಕಿ ಡಬಲ್ ಕ್ರೋಶನ ಮಾಡಿಕೊಂಡೆ. ಇದೇ ಥರ 5 ಡಬಲ್ ಕ್ರೋಶನ ಹಾಕಿ ಲಾಸ್ಟಲ್ಲಿ 2 ಚೈನನ್ನು ಹಾಕಿ ಲಾಕ್ ಮಾಡ್ಕೊತೀನಿ. ಇವಾಗ ನೀಡಲ್ನ ಕಟ್ ಮಾಡಿ ದಾರನ ಕಟ್ ಮಾಡಿ ನೀಡಲ್ನ ಮೇಲೆ ಎತ್ತಿದ್ರೆ ಲಾಕ್ ಆಗುತ್ತೆ. ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಇವಾಗ ಕುಚ್ಚ ಹಾಕಿ ತೋರಿಸ್ತೀನಿ ನೋಡಿ. ಈಸಿಯಾಗಿ ಮಾಡ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.